ಎಲ್ರಿಗೂ ಶುಭೋದಯ ಮಕ್ಕಳೇ. ಎಲ್ಲರಿಗೂ ಇಂದಿನ ಮನೆ ಪಾಠಕ್ಕೆ, ಇವತ್ತಿನ ಮನೆ ಪಾಠಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಿದ್ದೇನೆ. ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಮನಸ್ಸು ಮತ್ತು ಆರೋಗ್ಯ ಎರಡೂ ಚೆನ್ನಾಗಿದೆ ಅಂತ ಅನ್ನೋದಾದರೆ ಒಬ್ಬ ಮನುಷ್ಯ ಸಂತೋಷವಾಗಿ ಕೆಲಸವನ್ನು ಮಾಡಬಹುದು, ಅಂದಿನ ಕೆಲಸವನ್ನು ಸಾಧ್ಯವಾದಷ್ಟು ಒಳ್ಳೆಯ ರೀತಿಯಲ್ಲಿ ಮಾಡಬಹುದು ಅನ್ನೋದು ನನ್ನ ನಂಬಿಕೆ. ಇದೇ ಒಂದು ಮಾತಿನಿಂದ ನಾನು ನಿಮಗೆ ಇವತ್ತಿನ ದಿನ ಒಂದು ಫ್ಯಾಮಿಲಿ ಅಂತ ಅಂದರೆ ಏನು, ಫ್ಯಾಮಿಲಿನಲ್ಲಿ ಹೇಗಿರಬೇಕು, ಫ್ಯಾಮಿಲಿಯಲ್ಲಿ ಮೆಂಬರ್ಸ್ ಯಾರಿರ್ತಾರೆ, ಫ್ಯಾಮಿಲಿಯಿಂದ ಮಕ್ಕಳು ಕಲಿಯುವಂಥದ್ದೇನು ಅನ್ನೋ ಒಂದು ಪಾಠವನ್ನು ನಿಮಗೆ ಮಾಡಿಕೊಡ್ತಾ ಇದ್ದೀನಿ. ಹಾಗಾಗಿ ನಿಮ್ಮ ಸೋಷಿಯಲ್ ಸೈನ್ಸ್ ಪಾರ್ಟ್ 1 ಟೆಕ್ಸ್ಟ್ ಬುಕ್ಕನ್ನು ತೆಕ್ಕೊಳ್ಳಿ. ಅದರಲ್ಲಿ ಚಾಪ್ಟರ್ ನಂಬರ್ 9 ಓಪನ್ ಮಾಡಿದರೆ ಅಲ್ಲಿ ಫ್ಯಾಮಿಲಿ ಅಂತ ಒಂದು ಲೆಸನ್ ಇದೆ, ಆಯಿತಾ. ಯಾವಾಗಲೂ ನಾನು ನಿಮಗೆ ಹೇಳೋ ಥರ ಸೋಷಿಯಲ್ನ ಕಲಿಯುವಾಗಲಿ ಯಾವುದೇ ಒಂದು ಸಬ್ಜೆಕ್ಟನ್ನು ಕಲಿಯುವಾಗಲಿ ಒಂದು ಚಿಕ್ಕ ಒಂದು ಪುಸ್ತಕವನ್ನು ಇಟ್ಕೊಂಡು, ಒಂದು ಪೆನ್ಸಿಲ್ ಅಥವಾ ಪೆನ್ನನ್ನು ಕೈಯಲ್ಲಿ ಇಟ್ಕೊಂಡಿದ್ರೆ ನಾವು ಎಲ್ಲಿ ಕೀವರ್ಡ್ಸನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ ಅಂತ ಹೇಳ್ತೀವೋ ಅದನ್ನು ನೀವು ಅಂಡರ್ಲೈನ್ ಮಾಡಿಕೊಂಡಾಗ ನೀವು ಎಕ್ಸಾಮಿನೇಷನಲ್ಲಿ ಆನ್ಸರ್ ಮಾಡುವಾಗ ಸುಲಭವಾಗಿ ಆ ಒಂದು ಪಾಯಿಂಟ್ಸ್ಗಳೆಲ್ಲ ನೆನಪಾಗುತ್ತೆ, ಆಯಿತಾ. ಈಗ ನನ್ನ ಟೆಕ್ಸ್ಟನ್ನು ನಾನು ಓಪನ್ ಮಾಡ್ತೀನಿ. ಅಷ್ಟರೊಳಗೆ ನೀವು ನಿಮ್ಮ ಟೆಕ್ಸ್ಟನ್ನು ಓಪನ್ ಮಾಡಿಕೊಂಡು ಪಾಠ ಕೇಳೋದಕ್ಕೆ ಸಿದ್ಧವಾಗಿರಿ. ನೀವೆಲ್ಲರೂ ತಯಾರಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಫ್ಯಾಮಿಲಿ ಅಂದರೆ ಏನು ಅನ್ನೋದನ್ನು ಈ ಪಾಠದಲ್ಲಿ ನಾನು ನಿಮಗೆ ಒಂದು ಬ್ರೀಫಾಗಿ ಹೇಳ್ಕೊಡ್ತೀನಿ. ಈಗ ಪ್ರತಿಯೊಬ್ಬ ಮನುಷ್ಯನು ಸೋಷಿಯಲ್ ಬೀಯಿಂಗ್ ಆಗಿರೋದ್ರಿಂದ, ಅಂದರೆ ಯಾವುದೇ ಮನುಷ್ಯ ಒಬ್ಬನಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಒಬ್ಬನೇ ಇಡೀ ನಾನು ಯಾರ ಜೊತೆನೂ ಸೇರೋದಿಲ್ಲಪ್ಪ, ನಾನು ಒಬ್ಬಳೇ ಇರ್ತೀನಪ್ಪ ಅಂತ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ನಾವೆಲ್ಲರೂ ಸೋಷಿಯಲ್ ಬೀಯಿಂಗ್, ಅಂದರೆ ಸೊಸೈಟಿನಲ್ಲಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೊತೆ ಅಡ್ಜಸ್ಟ್ ಮಾಡಿಕೊಂಡು ಇರಲೇಬೇಕಾಗತ್ತೆ. ಹಾಗಾಗಿ ಬೇರೆ ಫ್ರೆಂಡ್ಸಿಗೂ ನಮ್ಮ ಫ್ಯಾಮಿಲಿಗೂ ಇರುವಂತಹ ವ್ಯತ್ಯಾಸ ಏನು ಅನ್ನೋದನ್ನು ಈ ಒಂದು ಚಾಪ್ಟ್ರಲ್ಲಿ ನೀವು ಕಲ್ತ್ಕೊಳ್ತೀರಾ. ಹಾಗಾಗಿ ಶುರು ಮಾಡೋಣ ಪಾಠನ. ಈ ಫ್ಯಾಮಿಲಿ ಅನ್ನೋ ಒಂದು ಪಾಠದಲ್ಲಿ ನೀವೇನೇನು ಕಲಿತೀರಾ? ಮೀನಿಂಗ್ ಆಫ್ ಫ್ಯಾಮಿಲಿ, ಅಂದರೆ ಫ್ಯಾಮಿಲಿ ಅಂದರೆ ಏನು, ರಿಲೇಷನ್ಶಿಪ್ಸ್ ಅಮಾಂಗ್ ದ ಮೆಂಬರ್ಸ್ ಆಫ್ ದ ಫ್ಯಾಮಿಲಿ, ಫ್ಯಾಮಿಲಿಯಲ್ಲಿರುವಂತಹ ಮೆಂಬರ್ಸ್ ಜೊತೆಗೆ ನಿಮ್ಮ ರಿಲೇಷನ್ ಹೇಗಿರುತ್ತೆ, ಸ್ಟೇಜಸ್ ಇನ್ ದ ಡೆವಲಪ್ಮೆಂಟ್ ಆಫ್ ದ ಇಂಡಿವಿಜುವಲ್. ಒಂದು ಮಗು ಒಂದು ಫ್ಯಾಮಿಲಿನಲ್ಲಿ ಹುಟ್ಟಿದಾಗ ಅದು ಬೆಳವಣಿಗೆ ಡಿಫ್ರೆಂಟ್ ಸ್ಟೇಜಸ್ ಹೋಗುತ್ತೆ, ಅದು ಡಿಫ್ರೆಂಟ್ ಪೀರಿಯಡ್ಸ್ ಇರುತ್ತೆ. ಮಗು ಬೆಳವಣಿಗೆಯಲ್ಲಿ ಡಿಫ್ರೆಂಟ್ ಪೀರಿಯಡ್ಸ್ ಇರುತ್ತೆ. ಆ ಒಂದು ಟೈಮನ್ನು ನೀವು ಹೇಗೆ ಏನನ್ನು ಕಲಿತೀರಾ, ಒಂದೊಂದು ಸ್ಟೇಜಲ್ಲೂ ನೀವೇನನ್ನು ಕಲಿತೀರಾ ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ಹಾಗಾದರೆ ಫ್ಯಾಮಿಲಿ ಅನ್ನೋದು ಏನು ಅನ್ನೋದನ್ನು ಫಸ್ಟು ಅರ್ಥ ಮಾಡ್ಕೊಳ್ಳೋಣ. The system of family is strongly rooted in India. Relationship among the members of family is an ancient traditional arrangement. Family is a unit of society. It is like a living cell. The community develops from a family, leading to creation of a nation. ಈಗ ಈ ಒಂದು ಪ್ಯಾರಾಗ್ರಾಫನ್ನು ನಾನು ನಿಮಗೆ ಹೇಳೋದಾದರೆ, ಫ್ಯಾಮಿಲಿ ಒಂದು ವ್ಯವಸ್ಥೆ ಅಂತ ಹೇಳ್ತೀವಿ. ಇಟ್ಸ್ ಎ ಸಿಸ್ಟಮ್ ವಿಚ್ ಇಸ್ ಸ್ಟ್ರಾಂಗ್ಲಿ ರೂಟೆಡ್ ಇನ್ ಇಂಡಿಯಾ. ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಂತೂ ಫ್ಯಾಮಿಲಿಗಳು ಯಾವುದು ಇಂಡಿಪೆಂಡೆಂಟಾಗಿ ಜನಗಳಿಲ್ಲವೇ ಇಲ್ಲ. ಒಬ್ಬೊಬ್ಬರೇ ಇರುವಂತಹ ಒಂದು ಕಸ್ಟಮ್ ನಮ್ಮಲ್ಲಿಲ್ಲ, ಟ್ರೆಡಿಷನ್ ನಮ್ಮಲ್ಲಿಲ್ಲ. ನಾವು ಒಟ್ಟಾಗಿ ಇರುವುದರಲ್ಲಿ ನಾವು ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದೀವಿ ಅಲ್ವಾ. ಹಾಗೆ ಫ್ಯಾಮಿಲಿ ಇಸ್ ದ ಬೇಸ್ ರೂಟ್ ಆರ್ ಎ ಸ್ಟ್ರಾಂಗ್ ರೂಟ್ ಆಫ್ ಇಂಡಿಯಾ ಅಂತ ಇಲ್ಲಿ ಹೇಳ್ತಾ ಇದ್ದೇವೆ. ಇಲ್ಲಿ ಫ್ಯಾಮಿಲಿನಲ್ಲಿ ಏನಾಗಿರುತ್ತೆ, ಇಟ್ಸ್ ಎ ಟ್ರೆಡಿಷನಲ್ ಅರೇಂಜ್ಮೆಂಟ್ ಆಲ್ಸೋ. ಒಂದು ಫ್ಯಾಮಿಲಿಗೆ ಸೇರಿದವರೆಲ್ಲನೂ ಕಾಮನ್ ಟ್ರೆಡಿಷನನ್ನು ಇಟ್ಕೊಂಡಿರ್ತಾರೆ, ಕಾಮನ್ ಆಗಿ ಕೆಲಸ ಮಾಡ್ತಿರ್ತಾರೆ. ಹಾಗಾಗಿ ಇದನ್ನು ಟ್ರೆಡಿಷನಲ್ ಅರೇಂಜ್ಮೆಂಟ್ ಅಂತಲೂ ಕರಿತೀವಿ. ಇದು ಹಿಂದಿನ ಕಾಲದಿಂದನೂ ನಮ್ಮಲ್ಲಿ ಅಭ್ಯಾಸ ಮಾಡ್ಕೊಂಡಿರುವಂತಹ ಒಂದು ಸಿಸ್ಟಮ್ ಆಗಿದೆ. ಇದು ಈ ಒಂದೊಂದು ಫ್ಯಾಮಿಲಿನೂ ಏನಾಗ್ತಿದೆ ಅಂತಂದರೆ ಯೂನಿಟ್ ಆಫ್ ಎ ಸೊಸೈಟಿ. ಈಗ ನಿಮ್ಮ ಫ್ಯಾಮಿಲಿ ಇರಬಹುದು, ನನ್ನ ಫ್ಯಾಮಿಲಿ ಇರಬಹುದು, ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಇರಬಹುದು, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಇರ್ಬೋದು. ಒಂದೊಂದು ಫ್ಯಾಮಿಲಿಯನ್ನು ಸೇರಿಸ್ತಾ ಹೋದರೆ ಅದು ಒಂದು ಸೊಸೈಟಿ ಆಗುತ್ತೆ, ಒಂದು ಸಮಾಜವನ್ನು ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಅದು ಹೇಗಾಗುತ್ತೆ ಅಂದರೆ, ಈ ಜೇನು ತನ್ನ ಗೂಡನ್ನು ಕಟ್ಟುತ್ತಲ್ಲ, ಹನಿಕೋಮ್ ಕಟ್ಟುತ್ತಲ್ಲ, ಹಾಗೆ ನಾವು ಲಿವಿಂಗ್ ಸೆಲ್ ಆಗ್ತೀವಿ, ಬದುಕಿರುವಂತಹ ಒಂದೊಂದು ಗೂಡುಗಳಾಗೋಗ್ತೀವಿ ನಾವೆಲ್ಲನೂ ಅಲ್ವಾ. ಹಾಗೆ ಫ್ಯಾಮಿಲಿ, ಈ ಒಂದು ಫ್ಯಾಮಿಲಿಗಳು ಆಗಲಿ ಒಂದೊಂದು ಲಿವಿಂಗ್ ಸೆಲ್ಗಳು ಸೇರ್ತಾ ಏನಾಗುತ್ತೆ, ಒಂದು ದೊಡ್ಡ ನೇಷನ್ನೇ ಆಗುತ್ತೆ, ಒಂದು ದೊಡ್ಡ ಜಾಗವನ್ನೇ ಮಾಡ್ಕೊಳ್ತೀವಿ ನಾವು. ಈಗ ಚಿಕ್ಕದಾಗಿ ನಮ್ಮ ಮನೆ ಅಂತ ಆಗುತ್ತೆ, ಪಕ್ಕದ ಮನೆ ಸೇರಿಸ್ಕೊಳ್ತೀವಿ, ಏರಿಯಾಗಳನ್ನು ಸೇರಿಸ್ಕೊಳ್ತೀವಿ, ಹಲವಾರು ಏರಿಯಾಗಳನ್ನು ಸೇರಿಸ್ಕೊಳ್ತೀವಿ. ಅಲ್ಲಿ ಒಂದು ಡಿಸ್ಟ್ರಿಕ್ಟ್ ಆಗುತ್ತೆ, ಆ ಡಿಸ್ಟ್ರಿಕ್ಟ್ನೆಲ್ಲ ಸೇರಿಸ್ಕೊಳ್ತೀವಿ, ವಿಲೇಜಸ್ನೆಲ್ಲ ಸೇರಿಸ್ಕೊಳ್ತೀವಿ. ಅದನ್ನೆಲ್ಲ ಒಂದು ಸ್ಟೇಟ್ ಆಗುತ್ತೆ, ಹಲವಾರು ಸ್ಟೇಟ್ಗಳನ್ನು ಸೇರಿಸ್ಕೊಂಡು ಒಂದು ನೇಷನನ್ನು ನಾವು ಬಿಲ್ಡ್ ಮಾಡ್ತೀವಿ ಆಯಿತಾ. ಹಾಗಾಗಿ ದ ಫ್ಯಾಮಿಲಿ ರೆಸ್ಟ್ ಆನ್ ದ ಸಪೋರ್ಟ್ ಆಫ್ ಎಮೋಷನಲ್ ಪಿಲ್ಲರ್ಸ್, ದ ಮದರ್ಸ್ ಲವ್, ದ ಫಾದರ್ಸ್ ಎಫೆಕ್ಷನ್, understanding between the husband and wife, the desire to beget children and nurture them act as a pillar of supporting the family.